ಅರ್ಜುನನಿಗೆ ಒಬ್ರು ವಾಹನ ಕೂಡ ಸಿಕ್ಕ. ಮುಂದೇನಾಗುತ್ತೆ? ಎಲ್ಲ ರಾಜ್ಯಗಳನ್ನು ಗೆದ್ದು ಒಟ್ಟುಗೂಡಿಸಿ ಅರ್ಜುನನು ಕುದುರೆಯೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ. ಎಲ್ಲ ದೇಶದ ರಾಜರು ಈ ಅಶ್ವಮೇಧ ಯಾಗಕ್ಕೆ ಅತಿಥಿಗಳಾಗಿ ಬಂದಿರುತ್ತಾರೆ. ಹಾಗೆ ವ್ಯಾಸರ ನೇತೃತ್ವದಲ್ಲಿ ಅಶ್ವಮೇಧ ಯಾಗವು ಅದ್ದೂರಿಯಾಗಿ ನೆರವೇರುತ್ತದೆ. ಯುಧಿಷ್ಠಿರನು ಬಡವರಿಗೆ, ಬ್ರಾಹ್ಮಣರಿಗೆ ಕೋಟ್ಯಾಂತರ ಚಿನ್ನದ ನಾಣಗಳನ್ನು, ಭೂಮಿಯನ್ನು ಮತ್ತು ಹಸುಗಳನ್ನು ದಾನ ಮಾಡುತ್ತಾನೆ. ಬಂದಿರುವ ಅತಿಥಿಗಳೆಲ್ಲರೂ ಯಾಗದ ವೈಭವವನ್ನು ಹೊಗಳುತ್ತಾರೆ. ಹಾಗೆ ಯಾಗ ಮುಗಿಯುವ ಸಮಯದಲ್ಲಿ ಒಂದು ಅರ್ಧ ಭಾಗ ಚಿನ್ನವಾಗಿರುವ ವಿಚಿತ್ರವಾದ ಮುಂಗಿಸಿ ಅಲ್ಲಿಗೆ ಬರುತ್ತದೆ. ಅದು ಪಾಂಡವರಿಗೆ, ಹೇ ಪಾಂಡುಪುತ್ರರೇ, ನಿಮ್ಮ ಈ ಅದ್ದೂರಿ ಯಾಗವು ಒಬ್ಬ ಬಡ ಬ್ರಾಹ್ಮಣನ ಒಂದು ಹಿಡಿ ಅಕ್ಕಿ ಹಿಟ್ಟಿನ ಧರ್ಮಕ್ಕೆ ಸಮಾನ ಅಲ್ಲ ಅಂತ ಹೇಳುತ್ತದೆ. ಇನ್ನು ಅಷ್ಟೆಲ್ಲ ಖರ್ಚು ಮಾಡಿ ಯಾಗ, ದಾನ, ಧರ್ಮ ಎಲ್ಲವನ್ನೂ ಮಾಡಿದ್ರೆ ಇಡೀ ಅಕ್ಕಿ ಹಿಟ್ಟಿಗೂ ಸಮ ಅಲ್ಲ ಅಂತ ಅನ್ನೋದಾ? ಏನದರ ಅರ್ಥ? ಆ ಮುಂಗಿಸಿ ಮಾತು ಕೇಳಿದಂತಹ ಎಲ್ಲರೂ ಆಶ್ಚರ್ಯಗೊಂಡು ಕಾರಣ ಕೇಳಿದಾಗ ಆ ಮುಂಗಿಸಿ ಒಂದು ಕತೆ ಹೇಳುತ್ತದೆ. ಹಿಂದೆ ಭೀಕರ ಕ್ಷಾಮ ಬಂದಾಗ ಒಬ್ಬ ಬ್ರಾಹ್ಮಣನ ಕುಟುಂಬ ದಿನಗಟ್ಟಲೆ ಉಪವಾಸ ಇರುತ್ತಾರೆ. ಕಷ್ಟಪಟ್ಟು ಸಿಕ್ಕ ಸ್ವಲ್ಪ ಅಕ್ಕಿ ಹಿಟ್ಟಿನಿಂದ 4 ರೊಟ್ಟಿ ಮಾಡಿ ತಿನ್ನಲು ಕುಳಿತಾಗ ಒಬ್ಬ ಹಸಿದ ಅತಿಥಿ ಬರುತ್ತಾನೆ. ಆಗ ಆ ಬ್ರಾಹ್ಮಣ, ಅವನ ಹೆಂಡತಿ, ಮಗ, ಸೊಸೆ ಎಲ್ಲರೂ ತಮ್ಮ ರೊಟ್ಟಿಗಳನ್ನು ಅತಿಥಿಗೆ ಕೊಟ್ಟು ತಾವೇ ಉಪವಾಸವಿದ್ದು ಪ್ರಾಣ ಬಿಡುತ್ತಾರೆ. ಆ ಅತಿಥಿ ಬೇರೆ ಯಾರೂ ಅಲ್ಲ, ಧರ್ಮದೇವತೆಯಾಗಿದ್ದನು. ಆ ಬ್ರಾಹ್ಮಣನು ಮನೆಯ ನೆಲದ ಮೇಲೆ ಬಿದ್ದಿದ್ದ ರೊಟ್ಟಿಯ ಕಣಗಳ ಮೇಲೆ ಹೊರಳಾಡಿದಾಗ ನನ್ನ ದೇಹ ಅರ್ಧ ಭಾಗ ಚಿನ್ನವಾಯಿತು. ಈ ನಿಮ್ಮ ಇಷ್ಟು ದೊಡ್ಡ ಯಾಗದ ನೆಲದ ಮೇಲೆ ನಾನು ಹೊರಳಾಡಿದರೂ ನನ್ನ ಇನ್ನೂ ಅರ್ಧ ಭಾಗ ಚಿನ್ನವಾಗಲಿಲ್ಲ. ಅಂದ್ರೆ ಇದರ ಅರ್ಥ ಅಹಂಕಾರವಿಲ್ಲದೆ ತಮಗಿಲ್ಲದಿದ್ದರೂ ಬೇರೆಯವರಿಗಾಗಿ ಪ್ರಾಣತ್ಯಾಗ ಮಾಡಿದ ಬಡವನ ಧ್ಯಾನವೇ ಶ್ರೇಷ್ಠವಾದದ್ದು ಎಂದು ಮುಂಗಿಸಿ ತಿಳಿಸುತ್ತದೆ. ಇಲ್ಲಿ ಈ ಘಟನೆಯು ಯುಧಿಷ್ಠಿರನಿಗೆ ತಾನು ದೊಡ್ಡ ಯಾಗ ಮಾಡಿದೆ ಎಂಬ ಸೂಕ್ಷ್ಮ ಅಹಂಕಾರವನ್ನು ಅಳಿಸಿ ನಿಜವಾದ ಧರ್ಮವನ್ನು ತಿಳಿಸುತ್ತದೆ. ಇನ್ನು ಇಲ್ಲಿಗೆ ನಮ್ಮ 14ನೇ ಪರ್ವವಾದ ಅಶ್ವಮೇಧಿಕ ಪರ್ವ ಕೂಡ ಮುಗಿತು. ಅಂದ್ರೆ ಈಗ ನೆಕ್ಸ್ಟ್ ಪರ್ವ ಅಂದ್ರೆ 15ನೇ ಪರ್ವವಾದ ಆಶ್ರಮವಾಸಿಕ ಪರ್ವದಲ್ಲಿ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ.